ವೈದ್ಯರಾಗಿದ್ದರೂ ಕೂಡ ಜಾಲತಾಣಗಳಲ್ಲಿ ಅನೇಕ ಗುಂಪುಗಳಲ್ಲಿ ನಿರಂತರವಾಗಿ ಕಾಣಸಿಗುವಂಥವರು. ಇವರಿಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿದೆ. ತುಷಾರ ಚಿತ್ರಕವನಗಳಲ್ಲಿ 80ಕ್ಕೂ ಹೆಚ್ಚು ಚಿತ್ರಕವನಗಳನ್ನು ವಿಜೇತರಾಗಿದ್ದಾರೆ. ಹಾಗೆ ಅಷ್ಟೇ ಮೆಚ್ಚುಗೆಯ ಸ್ಥಾನ ಕೂಡ ಇವರಿಗೆ ಪ್ರಾಪ್ತಿಯಾಗಿದೆ. ಬಂಟ್ವಾಳ ತಾಲೂಕಿನ ಕನ್ನಡ ಭವನ ಲೋಕಾರ್ಪಣೆ ಸಹಿತದ 21ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ಇವರಿಗೆ ಲಭಿಸಿದೆ. ತಾಯ್ನಾಡಿನ ಗುರುತಿಸುವಿಕೆಗೆ ಇವರು ಸಾಕ್ಷಿಯಾಗಿದ್ದಾರೆ. 1981ರ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಸಕ್ರಿಯವಾಗಿದ್ದು ಹೋರಾಟಗಾರರ ಸನ್ಮಾನ ಕೂಡ ಇವರು ಪಡೆದುಕೊಂಡಿದ್ದರು. ಬದಲಾಗದ ಎಂಬ ಚಲನಚಿತ್ರದಲ್ಲೂ ಅತಿಥಿ ಕಲಾವಿದರಾಗಿ ನಟಿಸಿ ಚಿತ್ರ ನಟನೆಂಬ ಹೆಗ್ಗಳಿಕೆ ಕೂಡ ಇದೆ. ಆಕಾಶವಾಣಿ ಮಂಗಳೂರು, ಭದ್ರಾವತಿ ಹಾಗೂ ಸ್ಥಳೀಯ ದೂರದರ್ಶನದಲ್ಲಿ ಹಲವಾರು ರಶ್ಮಿ ಚಿಂತನ, ಸಂದರ್ಶನ, ಕವನ ವಾಚನ, ವೈದ್ಯಕೀಯ ಸಲಹೆ ಇತ್ಯಾದಿ ಪ್ರಸಾರವಾಗಿದೆ. JCHCF ಮಾಜಿ ಅಧ್ಯಕ್ಷ, ರೋಟರಿ ಸಕ್ರಿಯ ಸದಸ್ಯನಾಗಿದ್ದು ಈಗ ಕದ್ರಿ ಹಿಲ್ಸ್ ಲಯನ್ಸ್ ಸದಸ್ಯರಾಗಿದ್ದಾರೆ. ಇದೀಗ ಕವಿಗೋಷ್ಠಿ ಅಧ್ಯಕ್ಷೀಯ ಭಾಷಣಕ್ಕೆ ನಾವೆಲ್ಲರೂ ಕಾತರಾಗಿದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಕೇಂದ್ರ ಸಮಿತಿ ಹುಬ್ಬಳ್ಳಿ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಜಯಾನಂದ ಪೆರಾಜಿಯವರೇ, ಹಾಗೆಯೇ ರಾಜ್ಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಕುಲಕರ್ಣಿಯವರೇ ಮತ್ತು ಇತರ ಶ್ರೀ ರೇಮಂಡ್ ಡಿಪುನ್ನಾರ್ ಅವರೇ, ಶುಭಾಶಂಸನೆ ನೀಡಿದವರು ಮತ್ತು ಇತರ ಎಲ್ಲ ಕವಿವರ್ಯರೇ, ವೇದಿಕೆಯ ಮುಂದೆ ಆಸೀನರಾಗಿರುವ ಸಾಹಿತ್ಯಾಸಕ್ತರೇ, ಸಾಹಿತಿಗಳೇ, ಕಲಾರಾಧಕರೇ, ಪ್ರಾಯಶಃ ನಾನು ಕವಿಗಳ ಕವನವನ್ನು ಅಥವಾ ಚುಟುಕವನ್ನು ಒಂದೊಂದನ್ನೇ ಪದವಾಗಿ ಹೇಳುವ ಅವಶ್ಯಕತೆಯನ್ನು ಸಮಯದ ಕೊಲ್ಲುವಿಕೆ ಅಂತ ತಿಳಿತಾ ಇದ್ದೇನೆ ಇವತ್ತು. ಯಾಕಂದರೆ ಇದು ಹೋಗಿ ಮೇಲಾಗಿ ಚುಟುಕು ಸಾಹಿತ್ಯದ ಚುಟುಕು ಕವನದ ಸಮ್ಮೇಳನ. ಆದರೂ ಸಾಂಪ್ರತವಾಗಿ ನಾನು 2 ಕೆಲಸ ಮಾಡಬೇಕಾಗಿದೆ ಈಗ. ಒಂದು ಕವಿಗೋಷ್ಠಿ ಅಧ್ಯಕ್ಷತೆ, ಅದು ನನಗೆ ದಿಢೀರಾಗಿ ಸಿಕ್ಕಿ ರಾಷ್ಟ್ರಪತಿ ಕೊಟ್ಟಂಥ ಒಂದು ಅನುಜ್ಞೆ. ಒಬ್ಬ ಪ್ರಧಾನಿ ಇದ್ದಕ್ಕಿದ್ದಂತೆ ಇಲ್ಲವಾದಾಗ ನೀವೀಗ ಹಂಗಾಮಿ ಅಂತ ಹೇಳ್ತಾರಲ್ಲ, ಹಾಗೆ ಗುಣಾಜ ರಾಮಚಂದ್ರ ಭಟ್ರು ಅವರ ಪರಕಾಯ ಪ್ರವೇಶವನ್ನು ಮಾಡಿಕೊಂಡು ನಾನು ಮಾತಾಡ್ತೇನೆ. ಹಾಗೆಯೇ ಇನ್ನೊಂದು ನಾನೇ ಮಾಡಬೇಕಾದ ಕಾರ್ಯ ಆರೋಪ. ಈಗ ತುಂಬ ಆರೋಪ, ಸಮಾರೋಪ. ಈ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಆರೋಪಗಳನ್ನು ಮಾಡಬೇಕು. ಅದನ್ನೇ ಆ ಸಮಾರೋಪ. ಇಂದು ಆಟಿ ಅಮಾವಾಸ್ಯೆ. ಈ ಆಟಿ ಅಮಾವಾಸ್ಯೆಯ ದಿನ ಒಂದು ಪಾಲೆ ಕೆತ್ತೆ ಕಷಾಯ ಇದೆ, ಅದನ್ನು ಕುಡಿದ್ರೆ 1 ವರ್ಷ ನಿರೋಗಿ ಆಗ್ತಾರಂತೆ. ಹಾಗೆಯೇ ಇವತ್ತಿನ ದಿನ ಈ ಕವಿಗೋಷ್ಠಿ, ಚುಟುಕು ಗೋಷ್ಠಿ, ಸಾಹಿತ್ಯ ಗೋಷ್ಠಿಯಲ್ಲಿ ಭಾಗವಹಿಸಿದವ 1 ವರ್ಷ ಭಾಗವಹಿಸ್ತಾರೆ. ಹಾಗೆ ಆ ರೀತಿ ತಿಳಿದುಕೊಂಡು ಇಂದು ಭಾಗವಹಿಸಿದವರು ಒಂದು ರೀತಿಯ ಏನು ಹೇಳ್ತೇವೆ ನಾವು, ಸಂತೋಷವನ್ನು ಆಂತರಿಕವಾಗಿ ಪಡೆದುಕೊಳ್ಳುವುದು ಉತ್ತಮ ಅಂತ ಅನ್ನಿಸ್ತದೆ. ಸಾಹಿತ್ಯ ಅನ್ನುವಂಥದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೊರಟ್ರೆ ಅದು ಬಹಳ ದೊಡ್ಡದು, ಅಥವಾ ಅದು ಬಹಳ ಗಂಭೀರವಾದುದು ಕೂಡ. ಆದರೆ ಸಾಹಿತ್ಯದ ಉಗಮ ಅನ್ನೋದು ಕೊಪ್ಪದ ಸಮೀಪ ಕೆಸವೆ ಅನ್ನುವಲ್ಲಿ ಕಮಂಡಲು ಗಣಪತಿ ಅಂತಿದೆ. ಆ ಕಮಂಡಲು ಗಣಪತಿ ಇರುವಲ್ಲಿ ಒಂದು ಉದ್ಭವವಾದಂಥ ಊಟಿ ಇದೆ ನೀರಿನ. ಅದುವೇ ಮತ್ತೆ ಮುಂದುವರಿದು ತುಂಗಾ ನದಿಗೆ ಸೇರುವಂಥದ್ದಾಗಿ, ಅಂದರೆ ನದಿಯಾಗಿ ಮುಂದರಿತದೆ. ಅದು ನದಿಯಾಗಿ ತುಂಗಾ ನದಿ ಜೊತೆಗೆ ಸೇರಿ ಮುಂದೆ ಬಂದು ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ. ಅಲ್ಲಿ ಅದು ಸೇರುವುದು ಮಹಾಕಡಲಿಗೆ. ಈ ಮಹಾಕಡಲಿಗೆ ಸೇರಲಿಕ್ಕೆ ಬೇಕಾದಂಥ ಮೂಲ ದ್ರವ್ಯ ಯಾವುದಾಗಿತ್ತು ಅಂದರೆ, ಇಂಧನ ಯಾವುದಾಗಿತ್ತು ಅಂದರೆ ಆ ಗುಟುಕುಗಳು. ಹಾಗೆಯೇ ಹುಟ್ಟಿದ ತಕ್ಷಣ ಅಥವಾ ಮೊದಲಾಗಿ
ಕಂದನ ಬಾಯಿಯಿಂದ ಬರುವಂತಹ ಅಮ್ಮ ಅನ್ನುವ ಧ್ವನಿಯೇ ಮುಂದೆ ಅವನು ಅಮ್ಮಮ್ಮ ಎಂದು ಅಮ್ಮನನ್ನು ಹೊರಗೆ ಹಾಕುವ ಹಂತಕ್ಕೆ ಹೋಗುವಂತಹದ್ದು ಮಹಾಕಾವ್ಯ. ಹಾಗೆ ಅಂದರೆ ಬೆಳವಣಿಗೆ ಹಾಗೆ ಆಗ್ತದೆ. ಶಿಲಾಲಿಪಿಗಳಲ್ಲಿ ನಾವು ಹಿಂದಿನ ಶಿಲಾಲಿಪಿಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಬರಹಗಳನ್ನು ನೋಡ್ತೇವೆ. ಆ ಬರಹಗಳು ತುಂಬ ವಿಷಯವನ್ನು ಹೇಳುವಂಥದ್ದಾಗಿರ್ತದೆ. ಅಥವಾ ಮುಂಜಾನೆ ಕೆಲವರು ಮಾತನಾಡುವ ಹೇಳಿದ್ರೆ ದಾಸರ ಚುಟುಕು ಇರ್ಬೋದು, ದಾಸರ ವಚನಗಳು ಇರ್ಬೋದು, ಅಥವಾ ಏನು ವಿಷಯಗಳ ಒಂದು ನಿರೂಪಣೆ ಹೇಳುವಿಕೆ ಇರ್ಬೋದು. ಮೊದಲಾಗಿ ಚುಟುಕಿನಲ್ಲಿ ಇರ್ತದೆ, ಕ್ಲಪ್ತವಾಗಿರ್ತದೆ. ಯಾರು ಉದ್ದನೆಯ ವಾಕ್ಯ ಮಾಡಿ ಹಾಗೆ ಮಾಡು ಹೀಗೆ ಮಾಡುವಂಥ ಆಡು ಮಾತಿನಲ್ಲಿಯೂ ಹೇಳುವುದಿಲ್ಲ. ನಮ್ಮ ಆಡು ಭಾಷೆಯಲ್ಲಿ ಹೆಚ್ಚಾಗಿ ಬಳಕೆ ಆಗುವುದೇ ಚುಟುಕುಗಳು. ಉದ್ದ ವಾಕ್ಯ ಮಾಡಿ ಒಂದು ಎಂಥದ್ದು ಬರೆದು ಕಾದಂಬರಿಯಾಗಿ ಓದಿ ಹೇಳಿ ನೀನು ಅಂಗಡಿಗೆ ಹೋಗಿ ಬದನೆಗಾಯ್ತಾ ಅಂತ ಹೇಳಲಿಕ್ಕಿಲ್ಲ. ಹಾಗೆ ಎಲ್ಲ ವಿಷಯಗಳು ನೋಡಿ, ವ್ಯವಹಾರವೇ ಚುಟುಕುಮಯ. ಅದರಲ್ಲೂ ಈಗಿನ ಕಾಲಮಾನದಲ್ಲಿ ಜಗತ್ತೇ ಒಂದಾಗಿ ಅಂಗೈಯಲ್ಲಿರುವಾಗ ನಮ್ಮ ಸಂಪೂರ್ಣ ಮನುಷ್ಯನ ಬಾಳೆಯೇ ಚುಟುಕಾದ ಬಾಳು. ಹಾಗೆ ಇರುವಾಗ ಈ ಚುಟುಕಿನ ಮಹತ್ವಕ್ಕೆ ಇನ್ಯಾವ ಉದಾಹರಣೆ ಬೇಕು? ಉದಾಹರಣೆ ಈಗಾಗಲೇ ಆಗ ಇವರು ಹೇಳಿದ ಹಾಗೆ, ಕುಳಮರು ಅಂತ ಕಾಣ್ತದೆ, ಅವರು ಹೇಳಿದ ಹಾಗೆ ನದಿಯಾಗಲಿಕ್ಕೆ ಒಂದು ಹನಿ ನೀರು ಮುಂದೆ ಮುಂದೆ ಹೋಗಿ ನದಿಯಾಗಿ ಕಡಲಾಗುವ ಹಾಗೆ ಹರಿಯುತ್ತದೆ ಅಂತೇಳಿ ಈ ರೀತಿ ಹಲವಾರು ವಿಷಯಗಳನ್ನು ಹೇಳುವಂಥದ್ದು. ಒಂದು ಯಾವುದೋ ಒಂದು ವಿಷಯವನ್ನು ಹೇಳುವಂಥದ್ದು. ಇನ್ನೊಂದು ಕಿರಿದರೊಳು ಪಿರಿದರ್ಥಮಂ ಪೇಳ್ತು, ಚಿಕ್ಕದಾಗಿ ಹೇಳಿ ದೊಡ್ಡ ಅರ್ಥವನ್ನು ಹೇಳುವಂಥದ್ದು. ವಿಶೇಷವಾಗಿ ಯಕ್ಷಗಾನದಲ್ಲಿ ಅರ್ಥ ಹೇಳುವವರು ಇದನ್ನು ಹೆಚ್ಚು ಗಮನಿಸಬಹುದು. ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ ಉದ್ದವಾದ ವಾಕ್ಯವನ್ನು ಬಹಳ ಚಿಕ್ಕದಾದ ವಾಕ್ಯದಲ್ಲಿ ಎದುರಾಳಿ ಮಾತನಾಡಿ ಮೊಟಕುಗೊಳಿಸುವಂಥದ್ದು ಸಹ ನಾವು ಎಷ್ಟೋ ಸರ್ತಿ ನೋಡ್ತೇವೆ. ಚಿಕ್ಕದಾದ ಒಂದು ಉದಾಹರಣೆಯೋ ಅಥವಾ ರೀತಿಯೋ ಇದರಲ್ಲಿ ಜಾನಪದಗಳಿರ್ಬೋದು. ಒಂದು ಗದ್ದೆ ಉಳುವಾಗ, ಒಂದು ನೇಜಿ ನಡುವಾಗ ಆ ಒಂದು ಏನು ಶ್ರಮವನ್ನು ಇಳಿಸಲು ಹಾಡ್ತಾ ಬಂದದ್ದು ಜಾನಪದ ಆಯ್ತಂತೆ. ಬರೆಯಲೂ ಇಲ್ಲ, ಉಕ್ತಿಗಳು ಕೇವಲ ಉಕ್ತಿಯಲ್ಲಿ ಬಂದದ್ದು. ಹಾಗೆ ಸಣ್ಣ 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 ಪಂಚು ಕೊಡುವಂಥದ್ದನ್ನು ಹಲವಾರು ಹಿಂದಿನ ನಮ್ಮ ಯಾರು ಕನಕದಾಸರು, ಪುರಂದರದಾಸರು, ಆ ದಾಸರಾದಿಗಳಾಗಿ ಹಲವಾರಿದ್ದಾರೆ. ಹೊರಟು ನಾವು ಅನಂತಮೂರ್ತಿಗಳಿರ್ಬೋದು, ಅಥವಾ CP ಕೃಷ್ಣಕುಮಾರ್ ಇರ್ಬೋದು, ದುಂಡಿರಾಜರಿರ್ಬೋದು, ಜರಗನಹಳ್ಳಿ ಶಿವಶಂಕರ್ ಇರ್ಬೋದು, ಅಕ್ಬರ್ ಆಲಿಯವರಿರ್ಬೋದು, ಹಾಗೆ TP ಕೈಲಾಸಂ ಇರ್ಬೋದು, ನರಸಿಂಹ ಮೂರ್ತಿಯವರಿರ್ಬೋದು, ಎಷ್ಟು ಇದ್ದಾರೆ. ಈಗಲೂ ನಮ್ಮ ಇಲ್ಲಿ ಇರುವಂಥ ತುಂಬ ಮಂದಿ ಕವಿಗಳಿರ್ಬೋದು, ಚಂದ್ರಹಾಸರಿರ್ಬೋದು, ಅನಿತಾ ಶೆಣೆಯವರಿರ್ಬೋದು, ಕೇಶವ ನೆಲ್ಯಾಡಿಯವರಿರ್ಬೋದು, ಹೇಮಲತಾ ಪೂಜಾರಿಯವರಿರ್ಬೋದು, ಅಥವಾ ಸುರೇಶ್ ಕುಮಾರ್ ಇರ್ಬೋದು, ಶಶಿಕಲಾ ಬಕ್ರಬೈಲಿರ್ಬೋದು, ಫ್ಲಾವಿಯಾ ಇರ್ಬೋದು, ಹರಿಣಾಕ್ಷಿ ಅವರಿರ್ಬೋದು, ಉಮೇಶ ಕಾರಂತ್ ಇರ್ಬೋದು, ಭಾಳ ಚೆನ್ನಾಗಿ ಪಂಚಿನಲ್ಲಿ ಬರೆಯುವಂಥ ಒಂದು ನಿಪುಣ ಜಯಶ್ರೀ ಶೆಣೆಯವರಿರ್ಬೋದು, ಅಥವಾ ಕಲೆಯಲ್ಲೂ ಇತರ ಚಟುವಟಿಕೆಗಳಲ್ಲೂ ಭಾಗೀದಾರರಾಗಿರುವ ಡಾಕ್ಟರ್ ವಾಣಿಶ್ರೀ ಇರ್ಬೋದು, ನಾರಾಯಣ ನಾಯ್ಕರು ನಮ್ಮ ಪುದುಕೋಳಿಯವರಿರ್ಬೋದು, ಮಲ್ಲೇಶ ನಮ್ಮ ಆತ್ಮೀಯ ಮಿತ್ರ ಹಾಸನದಿಂದ ಓಡೋಡಿ ಬಂದಿದ್ದಾರೆ. ಯಾವ ಕಾರ್ಯಕ್ರಮ ಇದ್ದರೂ ಮಂಗಳೂರಿಗೆ ಬರ್ತಾರೆ, ನಾನು ಹೋಗುವುದಿಲ್ಲ, ಅವರು ಬರ್ತಾರೆ. ಹಾಗಿರುವಾಗ ತಾದಾತ್ಮ್ಯತೆಯನ್ನು ಹೊಂದಿರುವಂಥ ಒಬ್ಬರು ಕವಿಯವರು ಮಹೇಶ್ ಅವರ ಮಲ್ಲೇಶ್ ಜಿ ಹಾಸನರವರು ಹೊಸತಾಗಿ ಮದುವೆಯಾಗಿ ಇನ್ನೇನು 1 ವರ್ಷ ಆಗ್ತಾ ಬಂತು ಅಂತ ಕಾಣ್ತದೆ. ಅಂತೂ ಅವರು ಹೊಸ ಬರೆ ಈಗ. ಹಾಗಾಗಿ ತುಂಬ ರಸಮಯ ಕಾವ್ಯಗಳನ್ನು ಬರಿಬಹುದು. ಪ್ರಕೃತಿ ವಿಷಯದ ಮೇಲೆಲ್ಲ ಬರೆದಿದ್ದಾರೆ. ಅಥವಾ ಸುನೀತಾ ಇರ್ಬೋದು, ಜಯರಾಮ್ ಪಟ್ರೆಯವರು ನಮ್ಮ ಭಾಗವತರು, ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ನಮ್ಮ ಹಳೆಯ ಸಹಭಾಗಿ. ರವೀಂದ್ರ ಇರ್ಬೋದು, ನಮ್ಮ ಬಂಟ್ವಾಳದ ಸಾಹಿತ್ಯ ಪರಿಷತ್ನ ದೋಸ್ತಿ. ಗುರುರಾಜ ಕಾಸರಗೋಡು ಅವರಿರ್ಬೋದು, ನಮ್ಮ ಕಾಳಿಂಗರಾಯರ ಪುಳ್ಳಿ ಮೊಮ್ಮಗ. ಮಧುರಾ ಕಟ್ಟೆರವರು ಹೊಸತಾಗಿ ಆ್ಯಕ್ಟಿವ್ ಆಗಿ ಈಗ ಅವರನ್ನು ಸ್ವಲ್ಪ ನೂಕಿದ್ದು ನಾವೇ ಸಾಹಿತ್ಯ ಕ್ಷೇತ್ರಕ್ಕೆ ನೂಕಿದ್ದೇವೆ. ಈಗ ನೂಕಿ ಹಾಕುವಾಗ ಮತ್ತೆ ದಡಿ ಕೊಟ್ಟದೆ ಆಗಲಿಕ್ಕೆ ಆಗೋದಿಲ್ಲ ಅಂತ ಈಗ ಅವರು ನೀರಿನಲ್ಲಿ ಈಜಲಿಕ್ಕೆ ಕಲಿತು ಇನ್ನೀಗ ಅವರು
ಭಾಳ ನಿಪುಣರಾಗ್ತಾರೆ ಖಂಡಿತ. ಮಧುರಾ ಕಡ್ಡೇರವರು ಸಪ್ರಾಸಯುಕ್ತವಾದಂಥ ಚುಟುಕ ಹಾಡಿದ್ದಾರೆ. ಗಂಗಯ್ಯನವರು ಇರ್ಬೋದು, ಶಶಿಧರ ಇರ್ಬೋದು, ಅಥವಾ ಶೇಖರ ಗೌಡ್ ಇರ್ಬೋದು. ಹೀಗೆ ಇನ್ನೂ ಕೆಲವು ಇವತ್ತು ಬರುವುದಾಗಿ ಬಾರದೆ ಇದ್ದವರು ಇರ್ಬೋದು. ಎಲ್ಲ ಕವಿಗಳು ಎಲ್ಲ ಚುಟುಕು 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 ಬರೆಯುವುದರಲ್ಲಿ ಈಗ ಕರಗತರಾಗ್ತಾ ಇದ್ದಾರೆ. ಹಾಗಾದರೆ ಚುಟುಕಿನ ಬಗ್ಗೆ ಹೇಳುವುದಾದರೆ ಏನೇನು ಬೇಕು? ಈಗ ಓಂಕಾರವೇ ಒಂದು ಚುಟುಕು, ಓಂ ಅಂತ ಹೇಳುವಂಥದ್ರಿಂದ ಬಂದಂಥದ್ದು. ಜ್ಯೋತಿಷ್ಯರ ತಂತ್ರಗಳಿರ್ಬೋದು, ಓಂ ಹ್ರೀಂ ಕ್ರೀಂ ಈ ರೀತಿಯಲ್ಲಿ ಹೇಳುವಂಥದ್ದು. ರಾಮಾಯಣದ ರಚನಾ ಆರಂಭದ್ದು ಚುಟುಕಿನಿಂದ. ಹಾಗಾದರೆ ಚುಟುಕು ಬರೆಯುವಾಗ ಅರ್ಥಬದ್ಧತೆ ಬೇಕು. ಒಂದು ಅರ್ಥವನ್ನು ಕೊಡುವ ಹಾಗೆ ಬರೆಯದೆ ಬರೇ ಉದ್ದಕ್ಕೆ ಬರಲಾಗುವುದಿಲ್ಲ ಒಂದು. ಎರಡನೇದಾಗಿ ಪ್ರಾಸವನ್ನು ಹಾಕಬೇಕು, ಆದರೆ ಅದು ಅರ್ಥವನ್ನು ಕೊಡಬೇಕು. ಪ್ರಾಸ ಹಾಕಲಿಕ್ಕೋಸ್ಕರ ನಾವು ಉದ್ದಕ್ಕೆ ಅಕ್ಷರಗಳನ್ನು ಬರೆದು ಅದು ಅಪೂರ್ಣ ವಾಕ್ಯವಾಗಿಯೋ ಅರ್ಥಹೀನ ವಾಕ್ಯವಾಗಿಯೋ ಇದ್ದರೆ ಅದರಿಂದ ಪ್ರಯೋಜನವಿಲ್ಲ. ಪ್ರಾಸ ಹಾಕುವುದಾದರೆ ಪ್ರಾಸಲ್ಲಿ ಹಲವಾರು ವಿಧ ಇದೆ. ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಆದಿ ಮಧ್ಯ ಅಂತ್ಯಪ್ರಾಸಗಳನ್ನು ಹೋಣಿಸಿಯೂ ಬರಿಬೋದು, ಅಥವಾ ಆದಿ ಮಾತ್ರ ಸೇರಿಸಿಯೂ ಬರಿಬೋದು, ಅಂತ್ಯ ಮಾತ್ರ ಸೇರಿಸಿಯೂ ಬರಿಬೋದು. ಅಂತ್ಯದಲ್ಲಿಯೂ ಒಂದೇ ಥರ ಆಗಬೇಕಂತ ಏನೂ ಇಲ್ಲ. ಕೆಲವರು ಹೇಳ್ತಾರೆ 4 ಸಾಲುಗಳಿಗೆ ಒಂದೇ ಪದ ಇರಬೇಕು ಅಂದರೆ ಹಾಗೇನಿಲ್ಲ. ನಾವು ವಿಭಿನ್ನವಾದ ಅರ್ಥ ಕೊಡುವ ಸ್ವರ, ಒಂದು ಸ್ವರಕ್ಕೂ ನಾವಲ್ಲಿ ಹಾಕುವಂಥ ಪದಕ್ಕೂ ವ್ಯತ್ಯಾಸ ಇದೆ ತಿಳ್ಕೊಳ್ಳಿ. ಆ ಸ್ವರಕ್ಕೆ ಈಗ ನಮ್ಮ ಗಜಲ್ನಲ್ಲಿ ಬರ್ತದೆ, ನಾವು ರವಿ ಅಂತ ಹಾಕ್ತೇವೆ, ಅದರಲ್ಲಿ ಆ ಸ್ವರವನ್ನು ನಾವು ಮಾತ್ರ ಗಣಿಸ್ತೇವೆ. ಹಾಗೆ ಆ ರೀತಿಯಲ್ಲಿಯೂ ಬರಿಬೋದು. ಈಗ ಒಂದು ವೇಳೆ ಕೊಡುಗೆ ಅಂತ ಒಂದು ಕಡೆ ಇದ್ದರೆ ಬಾರದೆ ಅಂತ ಇನ್ನೊಂದು ಕಡೆ ಬರೋದು, ಬಂತಲ್ಲ ಅದು ಸಾಕು. ಹಾಗಾಗಿ ಏನೋ ಮಾಡಿ ಏನೇನೋ ಮಾಡಿ ಒಂದು ಏನು ಕ್ರಿಯಾಪದವನ್ನಷ್ಟೇ ಹಾಕೋದು ಹೇಳಿ ಅದು ಗಡು 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 ಅಂತ ಬರಬೇಕು. ಕೊಡಿ ನಾವು ಗಡು, ಹಾಗೆ ಏನೇನಾದರೂ ತೊಂದರೆಗಳು ಅಲ್ಲಿ ಗಡು ಬಂತಲ್ಲ ಪ್ರಾಸ ಹಾಕಿದ್ದೇನೆ ಅಂತೇಳಿ ನೋ. ಹಾಗೆ ಮಾಡಿದಾಗ ಅದರ ಅಂದ ಕೇಳ್ತದೆ. ಬದಲಾಗಿ ಅರ್ಥಪೂರ್ಣವಾದ ಒಂದು ಚಿಕ್ಕ ಪದವನ್ನೇ ಹಾಕಿ ಆದರೂ ಪ್ರಾಸ ಹಾಕಿದಾಗ ಚಂದ ಬರ್ತದೆ ಅಂತ ಹೇಳಿ. ಹಾಗೆ ಮತ್ತು ಈ ವಾಕ್ಯಗಳು ವಾಚ್ಯ ಆಗದಿದ್ದರೂ ಒಳ್ಳೆಯದು. ವಾಚ್ಯ ಆಗೋದಂದ್ರೆ ಉದ್ದಕ್ಕೆ ಅದನ್ನು ನಾವು ಉದ್ದಕ್ಕೆ ಬರೀತಾ ಹೋದಾಗ ಅದೊಂದು ಸಣ್ಣ ಕಥೆ ಆಗೋದು. ಸಣ್ಣ ಕಥೆ ಒಂದು ಪ್ರಭೇದವೇ. ಅಥವಾ ಅದರಲ್ಲಿ ಒಂದು ವಿಶಿಷ್ಟವಾದ ಒಂದು ಸತ್ವ, ಅಂತಸತ್ವದ ಅವರು ಹೇಳಿದರು, ಕಬ್ಬಿನ ಜಲ್ಲೆಯನ್ನು ಕಬ್ಬಿನ ಗಾಣಕ್ಕೆ ಕೊಟ್ಟಾಗ ಬರುವ ರಸ, ಆ ರೀತಿಯ ರಸ ಬರಬೇಕಾದ್ರೆ, ಅದು ರಸಮಯವಾಗಿರಬೇಕಾದ್ರೆ ಅಲ್ಲಿ ಒಳಗೆ ಒಂದು ಏನು ನಾನು ಹೋಗುತ್ತೇನೆ ಮಂಗಳೂರಿಗೆ ಅನ್ನುವುದಕ್ಕೂ, ಹೋಗುತ್ತೇನೆ ಮಂಗಳೂರಿಗೆ ಅನ್ನುವುದಕ್ಕೂ, ಮಂಗಳೂರಿಗೆ ಹೋಗುತ್ತೇನೆ ಅನ್ನುವುದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಹೇಳುವ ವಿಧಾನದಲ್ಲಿ ಅದು ಕಾವ್ಯಾತ್ಮಕವಾಗಿರಬೇಕು. ನಾವು ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಮಾತುಗಳನ್ನು ಕೇಳ್ತೇವೆ, ಆ ಮಾತುಗಳು ಒಂದು ಕಾವ್ಯಮಯವಾಗಿರ್ತದೆ. ಹಾಗೆ ಕಾವ್ಯಮಯವಾಗಿ ಬರುವ ವಾಕ್ಯಗಳಾಗಿರಬೇಕು. ಅದರ ಬದಲಾಗಿ ನಾವು ಒಂದು ವಾಚ್ಯಗಳು ಅಂತ, ವಾಚ್ಯ ಬರೆದ ಕವನಕ್ಕೆ, ಚುಟುಕು ಕವನಕ್ಕಾಗುವುದಿಲ್ಲ, ಚುಟುಕು ಕಥೆಗೆ ಆಗ್ತದೆ. ಹಾಗಾಗಿಯೇ ಈ ವಾಚ್ಯ ಅನ್ನೋದು ಬಂದದ್ದೇ ಒಂದು ವಿಷಯವನ್ನು ಹೆಚ್ಚಾಗಿ ವಿಜೃಂಭಿಸಲಿಕ್ಕೆ, ಒಂದು ವಿಷಯವನ್ನು ಹೆಚ್ಚು ಪ್ರತಿಪಾದಿಸಲಿಕ್ಕೆ ವಾಕ್ಯ ಬಂತು, ಕತೆ ಬಂತು, ಕಾದಂಬರಿ ಬಂತು. ಹಾಗೆ ಅದೇ ನಾವು ಕಾವ್ಯದ ಕಡೆಗೆ ತಿರುಗಿದಾಗ ಅದು ವಸ್ತುಸ್ಥಿತಿ ಬದಲಾದಾಗ ಮಾತ್ರ ಅದು ಕಾವ್ಯ ಅಂತ ಅನ್ನಿಸ್ತದೆ ಅಂತೇಳಿ. ಹಾಗೆ ಬರೆಯುವ ಇದರಲ್ಲಿ ನಮ್ಮ ಇವತ್ತಿನ ವಿಷಯದಲ್ಲಿ ಚುಟುಕು ಅಂದ್ರೇನು, ಸಣ್ಣ ಸಣ್ಣದಾಗಿರೋದು. ಆ ಚುಟುಕಿನಲ್ಲಿ ಪ್ರಾಸರಹಿತವಾಗಿಯೂ ಚುಟುಕು ಬರಿಬೋದು, ಅಥವಾ ಸಮಾನ ಸಾಲು ಇಲ್ಲದೆಯೂ ಚುಟುಕು ಬರಿಬೋದು. ಈಗಾಗಲೇ ಆಗ ಕೆಲವರು ಹೇಳಿದಾಗೆ ವಿಭಿಕುಲಮರು ಹೇಳಿದ್ದು ಬೇರೆ ಬೇರೆ ಪ್ರಕಾರಗಳ ಚುಟುಕುಗಳಿವೆ. ಅಂದರೆ ಚಿಕ್ಕದಾಗಿ ಬೇಗ ಮುಗಿಸಿ ಹೋಗುವಂಥದ್ದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ಉದ್ದ ಮಾಡಲಿಕ್ಕಿಲ್ಲ ಅಂಥದ್ದು. ಹಾಗಾಗಿ ಒಂದು ಚುಟುಕು ಸಾಂಪ್ರತವಾಗಿ ಬಂದಂಥದ್ದು ದಿನಕರ ದೇಸಾಯಿಯವರ ಒಂದು ದಾಟಿ. ಅದರಲ್ಲಿ ಯಾವುದೋ ಒಂದು ಲಯ ಬೇಕು. ಆ ಲಯ ತರಬೇಕಾದ್ರೆ ಸಾಮಾನ್ಯವಾಗಿ ಸಮಾನ ಮಾತ್ರೆ ಹಾಕಬೇಕು. ಮಾತ್ರೆ ಅಂದರೆ ಅದರಲ್ಲಿ ಲಘು ಗುರುಗಳ ಮೇಲೆಯೇ ಹಾಕಬೇಕು. ಒಂದು 17-18, 1-2 ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ. ಇದರಷ್ಟು ಷಟ್ಪದಿ ಮುಕ್ತಕಗಳಷ್ಟು ಕಟ್ಟುನಿಟ್ಟಿಲ್ಲ. ಅವು ಚುಟುಕಗಳೇ ಷಟ್ಪದಿ ಮುಕ್ತಕಗಳು. ಅದರಲ್ಲಾದ್ರೆ ಕಟ್ಟುನಿಟ್ಟಾಗಿ ಮಾತ್ರೆಗಳ ಲೆಕ್ಕ ಇದೆ.
18, 16, 18, 16 ಹೀಗೆ. ಆದರೆ ಇದರಲ್ಲಿ ಈಗ ದಿನಕರ ದೇಸಾಯಿ ಅವರಿಗೆ ಒಬ್ಸರ್ವ್ ಮಾಡಿ, ನೀವು ಅವರ ಪುಸ್ತಕ ಇದ್ದರೆ ತೆಗೆದು ನೋಡಿ, ಅದು ಸಾಮಾನ್ಯವಾಗಿ ಮಾತ್ರಬದ್ಧವಾಗಿದೆ. 17, 18 ಮಾತ್ರಬದ್ಧವಾಗಿದೆ. ನಾನು ಕೆಲವು ಚುಟುಕುಗಳನ್ನು ಕೇಳುವಾಗ ನನಗೆ ಮೊದಲಿದ್ದು ಉದ್ದ ಸಾಧನೆ ಕಂಡಿತು, ಎರಡನೇ ಚಿಕ್ಕ ಸಾಧನೆ ಕಂಡಿತು, ಮೂರನೇದು ಸ್ವಲ್ಪ ಉದ್ದ ಇತ್ತು, ಎರಡನೇ ಹಾಗೆಲ್ಲ ಬರ್ತದೆ. ಹಾಗೆ ಬಂದಾಗ ಅದು ಕರೆಕ್ಟ್ ಆಗೋದು, ಆವಾಗ ಅದು ಹನಿ ಆಗ್ತದೆ. ಹನಿಗವನಾದರೆ ಒಂದು ಎರಡೆರಡೇ ಪದಗಳನ್ನು ಪೋಣಿಸಿ ಅದರಲ್ಲಿ ಏನೋ ಒಂದು ಹೊಸ ವಿಷಯವನ್ನು ಹಾಕುವಂಥದ್ದಾಗ್ತದೆ. ಹಾಗೆ ರುಬಾಯಿ, ಟಂಕ, ತನಗ, ಹಾಯ್ಕು ಇವುಗಳೆಲ್ಲ ಚುಟುಕಿನ ಬೇರೆ ಬೇರೆ ಮುಖಗಳು. ಎಲ್ಲರೂ ಆನೆಯನ್ನು ಮುಟ್ಟಿದವರೇ. ಒಬ್ಬ ಸೊಂಡಿಲು ಮುಟ್ಟಿದ್ದಾನೆ, ಒಬ್ಬ ಕಾಲು ಮುಟ್ಟಿದ್ದಾನೆ, ಒಬ್ಬ ಕಿವಿ ಮುಟ್ಟಿದ್ದಾನೆ, ಒಬ್ಬ ಬಾಲ ಮುಟ್ಟಿದ್ದಾನೆ. ಕೊನೆಗೆ ಅವ ಮುಟ್ಟುವುದು ಆನೆಯನ್ನೇ. ಹಾಗಾಗಿ ಏನಾಗ್ತದೆ ಅಂದರೆ ನೋಡಿ, ನಾವು ಬರೆಯುವ ವಿಧಾನವನ್ನು ಆ ಒಂದು ಪ್ರಕಾರಕ್ಕೆ ಹೊಂದಿಸಿ ನಮ್ಮ ಪದಗಳು, ನಾನು ಒಂದೇ ಪದದಿಂದ ಈಗ 4 ಪ್ರಭೇದ ಹೇಳ್ತೇನೆ, 4 ಪ್ರಕಾರ ಹೇಳ್ತೇನೆ. ನಗಬೇಕು ಅಂತ ಅನಿಸಿರೋ ನಾನು. ಬದುಕಿ ನಲಿದಾಡುವುದಕ್ಕೆ ಎಂದೆಂದು ನಗಬೇಕು. ಹದ ಮಾಡಿ ಕೆಸರ ಗದ್ದೆಯ ಉಳಲು ನೊಗಬೇಕು. ಮುದ್ದಾಡಿ ಸಂಭ್ರಮಿಸೆ ಸಖಿ ನಿನ್ನ ಮೊಗಬೇಕು. ಎಂದೊಡನೆ ಕೆದಕಿದಳು ನನಗೆ ನಗಬೇಕು. ಹಾಗೆ ಅದನ್ನೇ ನಾನು ತನಗ ಮಾಡ್ತೇನೆ. ಈಗ ಇದು ಸುಮಾರಾಗಿ ದಿನಕರ ದೇಸಾಯಿಯವರ ದಾಟಿಯ ಚುಟುಕ. ಅದನ್ನೇ ತನಗವಾಗಿದಾಗ ನಗಬೇಕು ನಲಿಯೇ, ಉಳಬೇಕು ಬೆಳೆಯೇ, ಮೊಗಬೇಕು ಒಲಿಯೇ, ನಲ್ಲೆಗೋ ನಗ ಸಾಕು. ಅದನ್ನೇ ಹಾಯ್ಕು ಮಾಡಿದಾಗ ನಗಬೇಕಲ್ಲ, ಬದುಕಲು ನೊಗವೂ ಬೆಳೆ ಬೆಳೆದು. ನಗಬೇಕಲ್ಲ ಬದುಕಲು ಮೊಗವು 5, 7, 5 ಅಕ್ಷರಗಳು ಮಾತ್ರ ಅಲ್ಲ, ಬೆಳೆ ಬೆಳೆದು. ಅದನ್ನೇ ಟಂಕ ಮಾಡಿದ್ರೆ 2 ಸೇರ್ತದೆ. ಹಾಗೆ ಮುಂದುವರಿಸಿದೆ. ಬೆಳೆ ಬೆಳೆದು ಕೆಳಗೆ ನಲ್ಲೆಯ ರಮಿಸಲು ನಗಬೇಕಂತೆ. ನಲ್ಲೆಯ ರಮಿಸಲು ನಗಬೇಕಂತೆ. ಅವಳು ನಗ ಕೇಳಿದ್ದಾಳೆ, ಅದು ಕೊಟ್ಟಾಗ ರಮಿಸಿದ ಅಥವಾ ನಗಳು, 2 ಅರ್ಥ ಕೊಡ್ಬೋದು. ಹಾಗೆ ಅದನ್ನು ನಾನು ಟಂಕ ಮಾಡಿದ್ದು. ಹಾಗೆ ಈಗ ಅದನ್ನು ರೂಪಾಯಿ ಮಾಡ್ಬೋದು. ರೂಪಾಯಿ ಅಂದರೆ 1, 2, 4ರಲ್ಲಿ ಮಾತ್ರ ಪ್ರಾಸ, 3ನೇದಲ್ಲಿ ಪ್ರಾಸ ರಹಿತ. ಇದು ಹಾಗೆ ಮಾಡಿದೆ ನೋಡಿ. ಬದುಕಿನಲ್ಲಿ ದಾಡುವುದಕ್ಕೆ ಎಂದೆಂದು ನಗಬೇಕು. ಹದ ಮಾಡಿ ಕೆಸರ ಗದ್ದೆಯ ನುಳಲು ನೊಗ ನೂಕು. ಮುದ್ದಾಡಿ ಸಂಭ್ರಮಿಸೆ ಸಖಿಯ ಮೊಗಬೇಕಲ್ಲ, ಎಂದೊಡನೆ ಕೆದಕಿದಳು ನನಗೆ ನಗ ಸಾಕು. ಎಂದೊಡನೆ ಕೆದಕಿದಳು ನನಗೆ ನಗ ಸಾಕು. ಇನ್ನೀಗ ಮಾತ್ರ ಪ್ರಕಾರದಲ್ಲಿ ಮುಕ್ತಕ ಅಂತ ಹೇಳ್ತೇವೆ. ಎರಡನೇದು ಪ್ರಾಸ, ಮಧ್ಯದಲ್ಲಿ ಪ್ರಾಸ ಹಾಕಿದ್ರೆ ಇನ್ನೂ ಚಂದ. ಮತ್ತು ಮಾತ್ರೆ 20, 16 ಅಥವಾ 18, 20 ಹೀಗೆ. ಬದುಕಿನಲ್ಲಿ ದಾಡುವೆಡೆ ಎಂದೆಂದು ನಗಬೇಕು, 20 ಮಾತ್ರ ಇದೆ. ಬದುಕಿನಲ್ಲಿ ದಾಡುವುದಕ್ಕೆ ಎಂದೆಂದು ನಗಬೇಕು. ಹದ ಮಾಡಿ ಕೆಸರ ಗದ್ದೆಯ ನುಳಲು ನೊಗವು. ಹದ ಮಾಡಿ ಕೆಸರ ಗದ್ದೆಯ ನುಳಲು ನೊಗವು. ಮುದ್ದಾಡಿ ಸಂಭ್ರಮಿಸೆ ಮೊಗಬೇಕು ಎನ್ನಲು ಸಖಿ. ಮುದ್ದಾಡಿ ಸಂಭ್ರಮಿಸೆ ಮೊಗಬೇಕು ಎನ್ನಲು ಸಖಿ, 20 ಮಾತ್ರ. ಕೆದಕಿದಳು ನಗಬೇಡಿ ಧೀರ ತಮ್ಮ. ಕೆದಕಿದಳು ನಗಬೇಡಿ ಧೀರ ತಮ್ಮ. ಹೀಗೆ ಇದೊಂದು ನಾವು ಸುಮ್ಮನೆ ಮಾದರಿ ಕೊಡ್ಲಿಕ್ಕೋಸ್ಕರ ಇದು ಒಂದನ್ನೇ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದು. ಅಲ್ಪದಲ್ಲಿ ಸೊಗಸುವುದು ಕಲ್ಪನೆಯ ಬಿಂದು. ಒಂದು ಹನಿ ಸೇರಿರಲು ಸಿಂಧು. ನೋಡಿ, ಈ ರೀತಿ ಬರುವಂಥದ್ದನ್ನು ಸಾಮಾನ್ಯವಾಗಿ ಹನಿಯ ಪ್ರಕಾರಕ್ಕೆ ಸೇರಿಸ್ಬೋದು. ಹನಿಗಳು ಕಟ್ಟಿಗೆ ಕಟ್ಟಿಸಿ ಸೇರಲು ಸೂಡಿ, ಬಿಂದುಗೆ ಬಿಂದು ಸೇರಲು ಸಿಂಧು. ನೋಡಿ, ಪ್ರಾಸದ ಸಹಿತವಿದ್ದು ಅರ್ಥ ಕೊಡುವ ಹಾಗೆ ಇದ್ದರೆ, ಅದು ಎಡವದೇ ಇದ್ದಾಗ ಅದೊಂದು ಉತ್ತಮವಾದ ಕಾವ್ಯ ಆಗ್ತದೆ ಅಂತೇಳಿ. ಹಸಿರಿರದೆ ಉಸಿರಿರದು, ಕೆಸರಿರದೆ ಮೊಸರಿರದು, ಹಸನಾದ ದಿನ ಪಡೆಯೇ ಬೆಸಗೊಡುವ ಮನ ಹರಡು. ಹೀಗೆ ಈ ರೀತಿಯಲ್ಲಿ ನಾವು ಆ ಕಾವ್ಯದ ಪ್ರಕಾರಗಳನ್ನು ಒಂದು ರೀತಿಯಲ್ಲಿ ಅರ್ಥ ಬರುವ ಹಾಗೆ, ವಿಶೇಷವಾಗಿ
ಚುಟುಕಿನಲ್ಲಿ ಪಂಚ್ ಬರುವ ಹಾಗೆ, ರುಬಾಯಿಯಲ್ಲಿ ನೀತಿ ಬರುವ ಹಾಗೆ, ಟಂಕ ತನಕ ಇವುಗಳಲ್ಲೆಲ್ಲ ಒಂದು ಸಂಕಲಿತವಾದ ಅರ್ಥ ಬರುವ ಹಾಗೆ ಬರೆಯುವಂಥ ಒಂದು ಕಲೆಯನ್ನು ರೂಢಿಸಿಕೊಂಡಾಗ ಪ್ರಾಯಶಃ ಉತ್ತಮವಾದ ಸಾಹಿತ್ಯ ಆಗಲಿಕ್ಕೆ ಆಗ್ತದೆ. ಆಗೇನಾಗ್ತದೆ, ಚುಟುಕು ಬೆಲೆ ಬಾಳ್ತದೆ. ನಾವು ಬೆಲೆ ಬಾಳುವ ಚುಟುಕುಗಳನ್ನು ಬರಿಬೇಕು. ಹಾಗೆ ಬರೆದಾಗ ಮಾತ್ರ ಒಂದು ಉತ್ತಮವಾದ ಸಾಹಿತ್ಯದ ಒಂದು ರಚನೆ ಆಗ್ತದೆ ಅಂತೇಳಿ. ಮೊದಲ ನುಡಿ ತೊದಲು ನುಡಿ, ಮೊದಲ ನುಡಿ ನಮ್ಮದು, ತೊದಲು ನುಡಿ, ಹದವಾದ ಮುದದ ನುಡಿ, ಹದವಾದ ಮುದದ ನುಡಿ, ಒದಗುವುದು ಚುಟುಕಿನಲ್ಲಿ ಕಂದನಿಂದ, ಕಂದನಿಂದ ಚುಟುಕಿನಲ್ಲಿ ಸಿಗ್ತದೆ ನಮಗೂ ಹಾಗೆ. ಒದಗುವುದು ಚುಟುಕಿನಲ್ಲಿ ಕಂದನಿಂದ. ಅಮ್ಮ ಜಾಯಿ ಅಂತ ಹೇಳ್ಬೋದು. ನದವು ಮುಂದಕ್ಕೆ, ನದಿ ಮುಂದಕ್ಕೆ ಎದೆಯ ಕದ ತೆರೆದು ಹೊರಡುವುದು ಸುದೆಯಾಗಿ ಸಾಹಿತ್ಯ ಅಂದದಿಂದ. ಈ ಸಾಹಿತ್ಯ ಅನ್ನುವ ನದ ಮೊದಲು ಹುಟ್ಟುತ್ತದೆ, ಮತ್ತೆ ಹೋಗಿ 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 ನದಿ ಆಗ್ತದೆ, ಮತ್ತೆ ಕಡಲಾಗ್ತದೆ, ಸುದೆ, ಸಾಹಿತ್ಯ ಸುದೆ ಆಗ್ತದೆ. ಎರಡು ಅಕ್ಷರದಿಂದ ಹರಡಿ ಸಾಸಿರವಾಗಿ, ಎರಡು ಅಕ್ಷರದಿಂದ ಹರಡಿ ಸಾಸಿರವಾಗಿ ಬರೆಯುವುದೇ ಬರೆಹದಲ್ಲಿ ಪಕ್ವವಾದಾಗ, ಬರೆಹದಲ್ಲಿ ಪಕ್ವವಾದಾಗ ಬರೆಯುತ್ತಿರು ನಿನ್ನದೇ ಕರದಿಂದ ಮನದಿಂದ ಪರರಿಂದ ಎರವಲಾದುದ ಬಯಸದಾಗ. ನಾವು ಬರೆಯುವ ಸಾಮರ್ಥ್ಯವನ್ನು ನಾವೇ ಗಳಿಸಿಕೊಳ್ಬೇಕು. ಕವನವನ್ನು ಬರೆಯುವ ಕಲೆ ಕವಿದಿರದ ಎದೆಯ ಸೆಲೆ, ಕವಿಯೆಂಬ ಪಟ್ಟ ಪಡೆ ವಾಸ ಏಕೆ. ಅವರವರ ತಲೆಯಡಿಗೆ ಅವರವರದೇ ಕರವು, ಸವಿಯಾದ ನಿದಿರೆಗದು ಮೂಲ ಕಾರಣ. ಈಗ ನಾವು ಈ ರೀತಿಯಲ್ಲಿ ಇಲ್ಲಿ ಆದಿ ಮಧ್ಯ ಅಂತ್ಯ ಪ್ರಾಸ ಮತ್ತು ಚುಟುಕಿನ ಗುಣವನ್ನು ಹೊಂದಿದಂಥ ರಚನೆ. ಈಗ ದಿಢೀರಾಗಿ ಬರ್ತದೆ ನೀನೆ. ಒಟ್ಟಿನಲ್ಲಿ ಏನೇ ಇರಲಿ, ನಾನು ಇನ್ನೇನು ಹೆಚ್ಚು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಎರಡು ಅಧ್ಯಕ್ಷನ ನೆಲೆಯಿಂದ ಅದಕ್ಕೆ ಇಷ್ಟು ಮಾತಾಡಿದಷ್ಟೇ ಹೊರತು ಇಷ್ಟು ಮಾತಾಡುವ ಜನ ನಾನಲ್ಲ. ನಾನು ದೀರ್ಘ ಮಾತಾಡುವ ವ್ಯಕ್ತಿ ಅಲ್ಲ ಯಾವುದೇ ಭಾಷಣದ ಸಮಾರಂಭಗಳಲ್ಲಿ. ಒಟ್ಟಿನಲ್ಲಿ ಒಂದು ಉತ್ತಮವಾದ ಸಮ್ಮಿಲನ. ಕೇವಲ ಚುಟುಕು ಸಾಹಿತ್ಯ ಸಮ್ಮೇಳನ ಅಂತ ಜಯಾನಂದ ಪರಾಜಯವರೇ ನೀವೊಂದು ಕಡೆ ಮಾಡ್ತಿದ್ರೆ ಯಾರೂ ಜನ ಇರ್ತಿರ್ಲಿಲ್ಲ. ನೀವೊಂದು ಮೇಳವನ್ನು ಹಿಡಿದ್ರಲ್ಲ, ಹಲಸಿನ ಮೇಳ, ಅದರೊಳಗೆ ನೀವೊಂದು ಮಯಣ ಆದ್ರಲ್ಲ, ಆ ಮಯಣ ಆದ್ರಿಂದ ಒಂದು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಬಂಟ್ವಾಳ ತಾಲೂಕಿನಲ್ಲಿ ಮಾಡಿದ್ದು, ನನ್ನ ತಾಲೂಕಿದು, ಒಂದು ಉತ್ತಮವಾದ ಪ್ರಚಾರವನ್ನು ಪಡಿಬಹುದು, ಹೆಸರನ್ನು ಪಡಿಬಹುದು. ಕೃಷ್ಣಮೂರ್ತಿ ಕುಲಕರ್ಣಿಯವರು ಅಲ್ಲಿ ಹೋಗಿ ಹೆಗನ್ನು ತಟ್ಟಿಕೊಳ್ಬಹುದು. ಹಾಗೆ ಆಗಲಿಕ್ಕೆ ನಿಮ್ಮ ಈ ಬುದ್ಧಿವಂತಿಕೆ, ನಿಮ್ಮ ಈ ಚಾಕಚಕ್ಯತೆ ಇದು ಒಂದು ಫಲಕಾರಿಯಾಗಿದೆ. ಆದರೆ ಒಂದು ಬೇಜಾರೇನೆಂದರೆ ಜನಸಂಖ್ಯೆ ಕಡಿಮೆ ಉಂಟು. ಆದರೆ ದೊಡ್ಡ ದೊಡ್ಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಇಷ್ಟೇ ಜನ ಇರುವುದು. ಇದರ ಒಳಗೆ ಬಂದ ಕೂಡಲೇ ಜನ ಇರುವುದಿಲ್ಲ. ಅವ್ರು ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ನ್ಯೂಟಿಸಿರಿಯೇ ಬೇಕಾದ್ರೆ ನೋಡಿ, ಅದು ಸ್ವಲ್ಪ ಜಾಸ್ತಿ ಇರ್ತಾರೆ, ಸ್ವಲ್ಪ ಅವ್ರಿಗೆ VIP ತುಂಬ ಇದ್ದಾರೆ. ಆದರೂ ಆ ಪರ್ಸಂಟೇಜ್ ಆಫ್ ನಮ್ಮ ಮೆಡಿಕಲ್ನಲ್ಲಿ ಉಂಟು. ತುಂಬ ಇದ್ದವರ ಪರ್ಸಂಟೇಜ್ ತೆಗೆಯುವ, ಸಣ್ಣ ಇದರಲ್ಲಿ 20ರಿಂದ 10 ಮಂದಿ ಇದ್ದರೂ ಅದು 50%. ಅಲ್ಲಿ 5,000ದಲ್ಲಿ 1,000 ಇದ್ದರೂ ಅದು 50 ಆಗೋದಿಲ್ಲ. ಈ ರೀತಿ ದಾಮಾಶಯ ತಕ್ಕೊಂಡ್ರೆ ನಮ್ಮದು ಒಳ್ಳೆಯದುಂಟು. ಹಾಗಾಗಿ ಈ ರೀತಿಯ ಇದು ಒಂದು ಹಲಸು ಮೇಳ ಅದು ಇದರಲ್ಲಿ ಇದ್ದ ಕಾರಣ ನಮಗೆ ಜನ ಸಿಕ್ಕಿತ್ತು. ಇಲ್ಲ ಇದ್ದರೆ ನಮಗೆ ಜನ ಬರುವುದಿಲ್ಲ. ಇನ್ನೊಂದಂದರೆ ನೋಡಿ, ಈಗ ನಮ್ಮಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಮಂದಿ ಬಿಟ್ಟರೆ ಈ ಪರಿಷತ್ತಿನಲ್ಲಿ ಇಲ್ಲದೆ ಬೇರೆ ಪರಿಷತ್ತಿನಲ್ಲಿ ಇರುವವರ ಮಂದಿ ಭಾಳ ಕಡಿಮೆ. ನಾನೀಗ ಚುಟುಕು ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯ ಆಗಿದ್ದರೂ ಸಹ ನಾನು ಅದರಲ್ಲಿರುವ ಇತರರು ಯಾರನ್ನು ಕಾಣುವುದಿಲ್ಲ. ಇದೊಂದು ದೊಡ್ಡ ಬೇನೆ ಎಲ್ಲ ಸಾಹಿತ್ಯದಿಂದಲೂ ಸಹ. ಇನ್ನೊಂದು ತಾನು ಇಲ್ಲ ಅಂದರೆ ಅವ ಎಂಥ ದೊಡ್ಡ ಸಾಹಿತ್ಯ ಆಗಲಿ ಅವ ಬರುವುದಿಲ್ಲ, ಕಾಲಿಡುವುದಿಲ್ಲ. ಅವನಿದ್ರೆ ಬರ್ತಾನೆ ಅಲ್ವಾ? ಹಾಗೆ ಅಂಥದ್ದೆಲ್ಲ ಹೋಗಬೇಕಾದ್ರೆ ಪ್ರಾಯಶಃ ಇನ್ನೂ ತುಂಬ ಸಾಣೆ ಹಿಡಿಬೇಕು. ಆದೀತು ಅಂತ ಕಾಣ್ತದೆ. ಅಂಥ ದಿನ ಬರಲಿ. ಒಂದು ಸಾಹಿತ್ಯ ಅಂದರೆ ಜನ ಈಗ ತಾಳ ಮದ್ದಳೆಗಾದ್ರೆ ಬರ್ತಾರೆ, ಆಟಕ್ಕಾದ್ರೆ ಬರ್ತಾರೆ, ಕಲ್ಚರಲ್ಲಿಗಾದ್ರೆ ಬರ್ತಾರೆ, ಕಲ್ಚರಲ್ ಈವೆಂಟ್ಗಳಿಗೆ ಬರ್ತಾರೆ. ಆದರೆ ಈ ನಮ್ಮ ಸಾಹಿತ್ಯಕ್ಕೆ ಯಾವಾಗಲೂ ಅದೇ ಒಂದು ದೊಡ್ಡ ತನ್ನವು ಅಸಲಿಗೆ ಚೆನ್ನಾಗಿರ್ತದೆ. ಇನ್ನೊಂದು
ಸಾಹಿತ್ಯದಲ್ಲಿ ಪಕ್ವತೆ ಬರಬೇಕು ಮತ್ತು ಅದು ಸ್ಟ್ಯಾಂಡರ್ಡ್ ಆಗಬೇಕು. ಈಗ ಈ ಜಾಲತಾಣ ಬಂದ ಮೇಲೆ ಏನಾಗಿದೆ ಅಂದರೆ ಸಾಹಿತ್ಯ ಹಾಳಾಗಿ ಹೋಗಿದೆ. ಈ ಜಾಲತಾಣದಿಂದ ಏನಾಗಿದೆ, ದಿಢೀರ್ ಬರಲಿಕ್ಕಾಗ್ತದೆ, ಒಂದು ದಿಢೀರ್ ಪ್ರಚಾರಕ್ಕೆ ಬೀಳಲಿಕ್ಕಾಗ್ತದೆ. ಮೊದಲೆಲ್ಲ ನಮಗೆ ಒಂದು ಪದ್ಯ ಬರೆದ್ರೆ ಅದನ್ನು 10 ಸಾರಿ ಉದಾಹರಣೆಗೆ ಹಾಕಿದ್ರು ಅವರು ಹಾಕಲಿಕ್ಕಿಲ್ಲ. 1, 2, 3, 4 ಬರೆಯೋದು, ಪೋಸ್ಟ್ ಮಾಡೋದು. ಆವಾಗ ಇಮೇಲು ಇಲ್ಲ, ಕಾಯೋದು, ಮತ್ತೆ ಏನೇನೋ ಮಾಡಿ ಯಾವಾಗಲೂ ಒಂದು ನಮ್ಗೆ ಬಂದರೆ ನಮಗೆ ದೊಡ್ಡ ಒಂದು ದೇವಲೋಕವನ್ನು ಗೆದ್ದಷ್ಟು ಖುಷಿ. ಈಗ ಆ ತಲೆ ಬಿಸಿ ಇಲ್ಲ. ಈಗ ಅದು ಹಾಗೆ ಆಗದಿದ್ದು ತೊಂದರೆ. ಪೇಪರ್ ಬರೆದಿದ್ದು ಫೇಸ್ಬುಕ್ಕಿನಲ್ಲಿ ಸೀದಾ ನಾರಾಯಣ ನಾಯ್ಕರೇ 3-4 ಬರ್ತದ, ನಮಗೆ ಮತ್ತೆ ತೊಂದರೆ ಇಲ್ಲ. ಈಗ ನಮ್ಮದು ನಾನು ಫೇಸ್ಬುಕ್ಕಿಂದ ಸಾರಾಗಿ ಬರೀತೇನೆ. ಅದು ಯಾವುದು ಸಹ ಪೇಪರ್ನಲ್ಲಿ ಬರುವ ಪದ್ಯಗಳಲ್ಲ, ಜನ್ಮಕಾಲಕ್ಕೆ ಪೇಪರ್ನಲ್ಲಿ ಬರುವುದಿಲ್ಲ ಅದು. ಆದರೆ ನಮ್ಮನ್ನು ಕಂಡವರು ಹೇಳ್ತಾರೆ, ನಿಮ್ಮನ್ನು ಫೇಸ್ಬುಕ್ಕಿನಲ್ಲಿ ನೋಡಿದ್ದೇನೆ ಕಾವ್ಯದ ಮುಖಾಂತರ ಅಂತೇಳಿ. ಹಾಗೆಂತೇಳಿ ಏನಾಗಿದೆ ಈಗ ಈ ಫೇಸ್ಬುಕ್ಕಿನ ಬೇರೆ ಬೇರೆ ಅಥವಾ ವಾಟ್ಸಪ್ ಇರ್ಬೋದು, ಬಳಗ ಇತ್ಯಾದಿಗಳಲ್ಲಿ ಬೇರೆ ಬೇರೆ ಸ್ಪರ್ಧೆ ಅಂತ ಮಾಡೋದು, ಕರೆಯೋದು, ಬರೆಸೋದು, ಮತ್ತೊಂದು ಚಂದದ ಸರ್ಟಿಫಿಕೇಟ್ ಕೊಡೋದು. ಈ ಸರ್ಟಿಫಿಕೇಟ್ ಸಿಗ್ತದಲ್ಲ, ತುಂಬ ಮಂದಿ ಬರೀತಾರೆ. ಈ ದಿಢೀರನೆ ಬರೆಯುವ ಸಾಹಿತ್ಯದಿಂದ ಅದಕ್ಕೆ ಒಂದು ಇದು ಕೂಡ ಕೊಡದೆ, ಕೆತ್ತಿ ವಿಗ್ರಹ ಮಾಡದೆ ಅದನ್ನು ನಾವು ಕಲ್ಲನ್ನಾಗಿ ಇನ್ನೊಂದು ಕಡೆ ಇಡೋದು. ಕಲ್ಲನ್ನು ದೇವರು ಅಂತ ಪೂಜಿಸೋದು. ಅವರು ತೊಂದರೆ ಇಲ್ಲ, ಬಸವಣ್ಣ ಹೇಳಿದ್ದಾರೆ ಕಲ್ಲನ್ನು ದೇವರು ಅಂತ ಹೇಳು ಅಂತೇಳಿ. ಆದರೆ ಹಾಗಾಗ್ತದೆ ಅಂತೇಳಿ ಸ್ಟ್ಯಾಂಡರ್ಡ್ ಹೇಳೋದು ಡೌನ್ ಆಗ್ತಾ ಉಂಟು. ಮುಂದೆ ಒಂದು ದಿವಸ ಬರ್ಬೋದು ನಿಜವಾದ ಕಾವ್ಯ ಅಂದರೆ ಇದು ಅಂತೇಳಿ. ಯಾವ ರೀತಿ ಇರಬೇಕಿತ್ತು ಹಾಗಲ್ಲ, ಈಗಿರುವಂಥದ್ದೇ ನಿಜವಾದ್ದು ಅಂತ ಹೇಳುವ ಆ ಒಂದು ಏನು ಬದಲಾವಣೆಯ ಮಾನಸಿಕ ಸ್ಥಿತಿ ನಮ್ಮ ನೆಕ್ಸ್ಟ್ ಜನಾಂಗಕ್ಕೆ ಬರ್ಬೋದು. ಯಾವುದೇ ಇದರಲ್ಲಿ ಆಗ ಎವಲ್ಯೂಷನ್ ಅಂತ ಹೇಳ್ತೇವೆ, ಹಾಗೆ ರಿವಲ್ಯೂಷನ್ ಹೋಗಿ ಇವಲ್ಯೂಷನ್ ಆಗ್ತದೆ. ನಿಧಾನಕ್ಕೆ ಇನ್ನೇನು ನಮ್ಮ ಮಕ್ಕಳೆಲ್ಲ ತಿಳಿದಾಗ ಇದು ಸರಿಯಾದ ಕಾವ್ಯ ಅಂತೇಳಿ. ತಪ್ಪುಗಳನ್ನು ಮಾಡಬಾರ್ದು, ಸ್ಟ್ಯಾಂಡರ್ಡ್ ಬಿಡಬಾರ್ದು. ಮತ್ತು ಒಂದು ಬರೆದವರು ಅದು ಒಂದು ಸ್ವಲ್ಪವೇ ನಾವು ಏನು ನಮ್ಮ ಕವನ ಇತ್ಯಾದಿಗಳ ಪ್ರಚಾರ ಮತ್ತು ಫೇಸ್ಬುಕ್ಕಿನ ಲೈಕು ಇವುಗಳಿಗೆಲ್ಲ ಬೆಲೆ ಕೊಟ್ಟು ನಾನು ಆಕಾಶದಲ್ಲಿದ್ದೇನೆ ಅಂತ ಭಾವಿಸಬಾರ್ದು. ಹಾಗೆ ಹೋದಾಗ ಒಳ್ಳೆ ಕವಿಯಾಗಿ ಮುಂದೆ ಜಗದಾದ್ಯಂತ ಗುರುತಿಸಲ್ಪಡ್ತಾರೆ ಅನ್ನೋದನ್ನು ಎಲ್ಲರೂ ಮನ ಕಾಣಬೇಕು, ನಾನು ಸೇರಿ ಅಂತ ಹೇಳ್ತಾ ಇಂದು ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟದ್ದಕ್ಕೆ ನಿಯೋಜಕರಿಗೆ ತಲೆಬಾಗಿ ನಿಮಗೆಲ್ಲರಿಗೂ ಒಳಿತಾಗಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಕೇವಲ ಚುಟುಕು ರಚಿಸುವುದು ಮಾತ್ರವಲ್ಲ, ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಟಂಕ ರೂಪಾಯಿ ರಚಿಸುವುದನ್ನು ಹೇಳಿಕೊಟ್ಟು ಮತ್ತೊಮ್ಮೆ ಸಾಹಿತ್ಯದ ಪರಾಕ್ರಮವನ್ನು ನೀವು ತೋರ್ಪಡಿಸಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ.